ಕಿತ್ತೂರು ಸಾರಥ್ಯದ ಹಾಯ್ ಮಲ್ಲಪ್ರಭಾ ಯೂಟ್ಯೂಬ್ಗೆ ತಮಗೆ ಸ್ವಾಗತ. ನಾನು ನೇತ್ರ ಬೆಳವಡಿ. ದಿನಾಂಕ 28/2/2024 ಮಲ್ಲಮ್ಮನ ಬೆಳವಡಿಯಲ್ಲಿ ಬೆಳವಡಿಯ ಉತ್ಸವ ಅದ್ಧೂರಿಯಾಗಿ ಜರುಗಿತು. ಸಂಜೆ 7:30ಕ್ಕೆ ಹೂಲಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಶಾಸಕರಾದ ಮಹಾಂತೇಶ್ ಕೌಜಲಗಿ, ಶ್ರೀ ಈರಣ್ಣ ಕಡಾಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚಂದ್ರಶೇಖರ್ ಕಾರಿಮನಿ, ಜಿಲ್ಲಾಧಿಕಾರಿಗಳಾದ ಶ್ರೀ ನಿತೀಶ್ ಪಾಟೀಲ್, ಜಿಲ್ಲಾ ಎಸ್ಪಿ ಭೀಮಾಶಂಕರ್ ಗುಳೇದ್ ಹಾಗೂ ಸಂಸ್ಕೃತಿ ವಾರ್ತಾ ಇಲಾಖೆಯ ಶ್ರೀ ಚನ್ನೂರ್ ಶ್ರೀಮತಿ ವಿದ್ಯಾವತಿ ಭಜಂತ್ರಿ, ಎಸಿ ಶ್ರೀಮತಿ ಪ್ರಭಾವತಿ ಫಕೀರಾಪುರ ಅಲ್ಲದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿತು. ಈರಣ್ಣ ಕಡಾಡಿ ಮಾತನಾಡಿದರು. ಆರಂಭದಲ್ಲಿ ಉಪವಿಭಾಗಾಧಿಕಾರಿಗಳಾದ ಪ್ರಭಾವತಿ ಮೇಡಂ ಸ್ವಾಗತಿಸಿದರು. ಮಹಾಂತೇಶ್ ಉಪ್ಪಿನ್ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಬೈಲ್ಹೊಂಗಲದ ಶ್ರೀಮತಿ ರೀಟೋ ಪಿಂಟೋ ಅವರಿಗೆ ಮಲ್ಲಮ್ಮ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು. ಸಾಹಿತ್ಯ ಮೈಸೂರಿನ ಶ್ರೀರಾಮಣ್ಣ ತಟ್ಟಿ ಅವರು ಬರೆದ ಬೀಳದ ಬೆಳವಡಿ ಆ 27 ದಿನಗಳು ಕಾದಂಬರಿ ಲೋಕಾರ್ಪಣೆ ಮಾಡಲಾಯಿತು. ಶಶಿಧರ್ ಪತ್ತಾರ್, ಪ್ರಕಾಶ್ ಬಳಿಗಾರ್, ರಾಚಯ್ಯ ರೊಟ್ಟಯ್ಯನವರ್ ಶಾಸಕರನ್ನು ಸನ್ಮಾನಿಸಿದರು. ನಂತರ ವಿವಿಧ ಬಗೆಯ ರಸಮಂಜರಿ ಕಾರ್ಯಕ್ರಮ ಜರುಗಿದವು. ವಿಶೇಷವಾಗಿ ಸಿದ್ದಸಮುದ್ರ ಗ್ರಾಮದ ಪ್ರಾಥಮಿಕ ಶಾಲಾ ಹೆಣ್ಣುಮಕ್ಕಳ ಶಾಲೆಯ ಮಲ್ಲಮ್ಮನ ಶೌರ್ಯದ ನೃತ್ಯ ರೂಪಕ ಗಮನ ಸೆಳೆಯಿತು. ಶಿಕ್ಷಕ ತಿರ್ಕಣ್ಣವರ ದಂಪತಿಗಳು, ಮುಖ್ಯೋಪಾಧ್ಯಾಯರು, ಸಹಶಿಕ್ಷಕರು, ಶಿಕ್ಷಕರು ಅತಿಥಿ ಮುತುವರ್ಜಿ ವಹಿಸಿದರು. ದೇಹವನ್ನು ಎಂತೆಂತಾಗಿ ಎಂತೆ ಎಸೆದಾಡೋ ಮಲ್ಲಮ್ಮ ರಾಣಿ ಸಂಘದಿಂದ ಮಿಂಚಲು ಹರಿಸಾಡೋ ವೈರು ದೇಹವನ್ನು ಎಂತೆಂತಾಗಿ ಎಂತೆ ಎಸೆದಾಡೋ ಕುರ್ನಿಗೆ ಮ್ಯಾಲ ಕಾಲ ಇಟ್ಟು ತುಳಿದು ಕೊಂದಾಡೋ ಕುರ್ನಿಗೆ ಮ್ಯಾಲ ಕಾಲ ಇಟ್ಟು ತುಳಿದು ಕೊಂದಾಡೋ. ಶಾಸಕರು ಮಹಾಂತೇಶ್ ಕೌಜಲಗಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಿ ಬೆಳವಡಿಯ ಉತ್ಸವಕ್ಕೆ ಮತ್ತಷ್ಟು ಕಳೆ ತರುವುದಾಗಿ ಭರವಸೆ ನೀಡಿದರು. ಪಂಚಾಯತ್ ಅಧ್ಯಕ್ಷರನ್ನೊಳಗೊಂಡು ಎಲ್ಲರೂ ಕೂಡಿಸಿ ಪ್ರಾಮಾಣಿಕವಾಗಿ ಇವತ್ತು ಕೆಲಸವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಈ ಭಾಗದ ಜನಪ್ರತಿನಿಧಿಯಾಗಿ ಅವರಿಗೆಲ್ಲ ನಾನು ಹೃದಯಪೂರ್ವಕವಾದಂತಹ ಒಂದು ಅಭಿನಂದನೆಯನ್ನು ಹೇಳಬಯಸ್ತೇನೆ. ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಾಣಿ ಮಲ್ಲಮ್ಮಳ ಪ್ರಾಧಿಕಾರ ಹಾಗೂ ಸಂಗೊಳ್ಳಿ ಮಾದರಿಯಂತೆ ಮಲ್ಲಮ್ಮ ರಾಕ್ ಗಾರ್ಡನ್ ಮ್ಯೂಸಿಯಂ ಸ್ಥಾಪಿಸಲಿಕ್ಕೆ ಸರ್ಕಾರ ಮುತುವರ್ಜಿ ವಹಿಸಬೇಕೆಂದು ಹೇಳಿದರು. ಸೈನಿಕರ ಒಂದು ಮಹಿಳಾ ಸೈನ್ಯವನ್ನು ಹೊಂದಿದಂತ ಒಂದು ಸಾಮ್ರಾಜ್ಯ ಯಾವುದೈತೆ ಅಂದ್ರೆ ಅದು ಬೆಳವಡಿ ನಾಡಂತ ಅಲ್ಲಿಯ ಒಂದು ವರ್ಗಕ್ಕೆ ತಿಳಿ ವಹಿಸ್ಬೇಕಂತೇಳಿ ಇವತ್ತಿಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. 29/2/2024 ಬೆಳಗ್ಗೆ 11 ಗಂಟೆಗೆ ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಿತು. ಡಾಕ್ಟರ್ ಶಕುಂತಲಾ ಸಿಂಧೂರ್ ಅಧ್ಯಕ್ಷತೆ ವಹಿಸಿ ಬೆಳವಡಿ ಸಂಸ್ಥಾನದ ಸಮಕಾಲೀನ ಸಂಸ್ಥಾನಗಳು ಮತ್ತು ರಾಣಿಯರ ವಿಷಯದ ಬಗ್ಗೆ ಮಾತನಾಡಿದರು. ಅಧ್ಯಕ್ಷತೆಯನ್ನು ಶ್ರೀ ಶಶಿಧರ್ ತೋಡ್ಕರ್ ವಹಿಸಿದ್ದರು. ಉಪನ್ಯಾಸಕರಾಗಿ ಶ್ರೀ ಎಫ್.ಎಸ್. ಸಿದ್ದನಗೌಡರ್, ಶ್ರೀ ಸಂತೋಷ್ ಎಕ್ಕುಂಡಿ ಆಗಮಿಸಿದ್ದರು. ಸಿ.ಎಸ್. ಚಿಕ್ಕನಗೌಡರ್ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಾಯಂ ಯಾಕೊಳ್ಳಿ, ಬಿಇಒ ಎಎನ್ ಪ್ಯಾಟಿ, ಶಿವಪ್ಪ ಹುಂಬಿ, ವೀರೇಶ್ ಕಾಡೇಶ್ನವರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಯರು ಪಾಟೀಲ್ ಹಾಗೂ ಬಿಇಒ ಎಎನ್ ಪ್ಯಾಟಿ ನಮ್ಮ ಯೂಟ್ಯೂಬ್ಗೆ ಪ್ರತಿಕ್ರಿಯಿಸಿದ್ದು ಹೀಗೆ. ಈಗ ನಮ್ಮ ಜೊತೆ ಬೈಲಹೊಂಗಲ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳಾದ ಎನ್ ಪ್ಯಾಟಿ ಅವರಿದ್ದಾರೆ. ಅವರು ಕೂಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಳಿದರು. ಇವತ್ತು ಬೆಳವಡಿ ಮಲ್ಲಮ್ಮನ ಉತ್ಸವ ನಿಮಿತ್ತವಾಗಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಶಾಲಾ ಹಂತದಲ್ಲಿ ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಿ ಕ್ಲಸ್ಟರ್ ಹಾಗೂ ತಾಲೂಕಾ ಮಟ್ಟದಲ್ಲಿ ಸಹಿತ ಭಾಷಣ ಸ್ಪರ್ಧೆ ಏರ್ಪಡಿಸಿ ವಿಶೇಷವಾದಂಥ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಚಾರ ಸಂಕಿರಣದಲ್ಲಿ ಒಂದು ಸತ್ಕರಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ
ಇವತ್ತು ವಿಚಾರ ಸಂಕಿರಣದಲ್ಲಿ ಈ ಬೆಳವಡಿ ಮಲ್ಲಮ್ಮನ ಬಗ್ಗೆ ಇತಿಹಾಸವನ್ನು ಎಲ್ಲರಿಗೂ ತಿಳಿಸುವಂಥ ನಿಟ್ಟಿನೊಳಗೆ ವಿದ್ವಾಂಸರನ್ನು ಕರೆಸಿ ಅವರ ಮುಖಾಂತರ ಉತ್ತಮವಾದಂತಹ ವಿಚಾರಗಳನ್ನು ಬಿಂಬಿಸುವಂತಹ ಕಾರ್ಯವನ್ನು ಈ ವಿಚಾರ ಸಂಕಿರಣ ಅಡಿಯೊಳಗೆ ಜಿಲ್ಲಾ ಆಡಳಿತದಿಂದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ. ಧನ್ಯವಾದ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಮಗೆ ಗೊತ್ತಿರುತ್ತೆ, ಕರ್ನಾಟಕ ಸರ್ಕಾರದ ವತಿಯಿಂದ 12ನೇ ವರ್ಷದಲ್ಲಿ ಈ ಒಂದು ಉತ್ಸವವನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಉತ್ಸವದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಈಗ ವಿಚಾರ ಸಂಕಿರಣ ಕೂಡ ಏರ್ಪಾಡು ಮಾಡಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಉತ್ಸವವನ್ನು ಏರ್ಪಾಡು ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಒಂದು ಇತಿಹಾಸ ಇರ್ಬೋದು, ಪರಂಪರೆ ಇರ್ಬೋದು, ಶೌರ್ಯ ಸಾಹಸವನ್ನು ಮೆರೆದಿರ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಆ ಇತಿಹಾಸ ಪರಂಪರೆಗಳನ್ನ ಪ್ರಸಕ್ತ ಪೀಳಿಗೆಗೆ ವರ್ಗಾವಣೆ ಮಾಡ್ತಕ್ಕಂಥ, ತಿಳುವಳಿಕೆ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಉತ್ಸವದ ಮೆದುಳು ಏನು ಅಂತ ವಿಚಾರ ಸಂಕಿರಣ. ಈ ಹಿನ್ನೆಲೆಯಲ್ಲಿ ಇವತ್ತು ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈವರೆಗೆ ಏನು 12 ವರ್ಷಗಳಿಂದ ವಿಚಾರ ಸಂಕಿರಣ ಬಂದಿವೆ, ಅದರ ಜೊತೆಗೇನೆ ಮಧ್ಯಾಹ್ನ ಕುಸ್ತಿ ಹಾಗೂ 29ರ ಸಂಜೆ ರಸಮಂಜರಿ ಅಣ್ಣ ತಮ್ಮರ ಬಗ್ಗೆ ತಂಗಿ ಪ್ರೀತಿ ಕುಮಾರಿ ಮಂಜುಳಾ ಭಾರ್ಕಿ ಹಾಗೂ ಸಂಗಡಿಗರಿಂದ. ನಿರೂಪಕರಾದ ಮಹಾಂತೇಶ್ ಉಪ್ಪಿನ್, ಪತ್ರಕರ್ತ ಯಾಸೀನ್ ಕಿತ್ತೂರ್, ಮಹಾಂತೇಶ್ ರಾಜ್ಗುಳಿ, KK ಟಿವಿಯ ಶ್ರೀ ಹಿರೇಮಠ್ ಅಲ್ಲದೆ ಇನ್ನೂ ಹಲವಾರು ಪತ್ರಕರ್ತರಿಗೆ ಮತ್ತು ಜ್ಯೋತಿ ಜವಾಬ್ದಾರಿ ನಿಭಾಯಿಸಿದ ಈಶಪ್ರಭು ಫ್ರೆಂಡ್ಸ್ ಕ್ಲಬ್ದ ಯುವಕರನ್ನು ಸನ್ಮಾನಿಸಲಾಯಿತು. ಒಟ್ಟಾರೆಯಾಗಿ ಕವಿ ಖುಷಿ ಕವಿ ಗಮ್ ಎನ್ನುವಂತೆ ಮಲ್ಲಮ್ಮಳ ಬೆಳವಡಿ ಉತ್ಸವ 2024 ಎಲ್ಲರಂತವಳಲ್ಲ ನನ್ ಅವ್ವ ನಾಟಕದೊಂದಿಗೆ ಮುಕ್ತಾಯವಾಯಿತು. ವರದಿ ಯಾಸೀನ್ ಕಿತ್ತೂರ್, ಅಸದ್ RJ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.